ಏನೋ ಮಾಡ್ತಿದ್ಯಾ? ಏನಿಲ್ಲ ಅಣ್ಣ, ನಮ್ಮ ಹುಡುಗಿ ಮೆಸೇಜ್ ಮಾಡ್ತಾ ಇದ್ದೆ. ಅಬ್ಬೋ, ಕಾಲ ತುಂಬ ಮುಂದೋಗ್ಬಿಡ್ತಪ್ಪ. ಆದರೆ ನಮ್ಮ ಕಾಲ ಮಾತ್ರ ಹಿಂದಿನೇ ಹೋಗ್ತಾ ಇದೆ. ಯಾರಿಗೆ ಅಂತ ಮಾಡು. ಮಚ್ಚ, ಕೇಕಿನ ಯಾವಾಗ ಬರುತ್ತೋ? ಕೇಕಾ ಇನ್ನೊಂದು ಅರ್ಧ ಗಂಟೆ ಆಗ್ಬೋದು. ಹೌದಾ, ಸರಿ. ರೂಮೆಲ್ಲ ಡೆಕೋರೇಷನ್ ಮಾಡ್ಕೊಂಡ್ವಾ? ಹಾಂ ಸರಿ ಮೇಡಮ್ ಬಾ. ಏನ್ರ ನೀವು ಯಾವಾಗ ನೋಡ್ರಿ ಮೊಬೈಲ್ ಆಡ್ತಾ ಇರ್ತೀರಾ? ಬಿಟ್ರಿ ಅದರಲ್ಲೇ ಮದುವೆ ಮಾಡ್ಕೊಳ್ತಾರ ಇದ್ದೀರಾ. ಇಲ್ಲಿ ಎದಕ್ಕೆ ಬಂದಿದ್ದು ಅನ್ನೋದ ಮರ್ತು ಬಿಡ್ತೀರಾ ನೀವು. ಕೊಡ್ರಿ ಎಲ್ಲ ಮೊಬೈಲ್ ಮೇಲೆ ಇಡ್ತು ನಾನು. ಕೊಡಿ ಕೊಡ. ಲೈ ಇವೆಲ್ಲ ಬೇಕೇನ್ರ? ನೀವು ಮುಚ್ಕೊಂಡಿರಪ್ಪ, ನಿನಗೆ ಇದೆಲ್ಲ ಗೊತ್ತಾಗಲ್ಲ. ಮಚ್ಚ, ಎಂಟ್ರೆನ್ಸ್ ಬಂದು ಕಟ್ಟೋಣ, ಚೆನ್ನಾಗಿರುತ್ತೆ. ಕೇಕ್ ಬಂದಮೇಲೆ ಕಟ್ ಮಾಡಿ ಒಳಗಡೆ ಬಂದ್ರೆ ಆಯ್ತು. ಹೌದ್ಲೇ, ಚೆನ್ನಾಗಿರುತ್ತೆ, ಕಟ್ಟು. ಹಾಂ, ಲೈ ಮೇಲೆ ಕೆಳಗಾಗಿದೆ ನೋಡ್ರು. ಸ್ವಲ್ಪ ಮೇಲೆತ್ತ ನೋಡು. ಹಾಂ, ಪರ್ಫೆಕ್ಟ್. ಲೇ ಮಾವ, ಶುರು ಹಚ್ಕೊಳ್ಳೋಣ. ಏನೋ ಏನಂತ ಕೇಳ್ತೀಯಲ್ಲ? ಬರ್ತಾರೆ ಬಾಯಿ ನಮ್ಮ ಮೇಲೆ ಕೆತ್ತಿ ಬರ್ತಾರೆ, ಬೂಮ್ ಸುಡೋಣ. ಹೊಡಿಯೋಣ. ನನ್ನ ಕಾಲು ನೋವಿದೆ ಕಣ್ರ. ಬೇಡ ಕಣ್ರ. ಪಾಪ ಕಾಲು ನೋವಿದೆ ಅಂತ ಕಂಡ್ರು. ಹುಷಾರಾಗೈತಿ, ಹುಷಾರಾಗಿ ಹೊಡಿರೋ. ಲೇ ಬಿಡ್ರೋ. ಅಪ್ಪ ಬಿಡ್ರೋ. ಅಮ್ಮ ಯಾಕೋ ಹೊಡಿತಾ ಇದ್ದೀರಾ? ಸ್ಕೂಲಲ್ಲಿ ಟೀಚರು ಸ್ಟೂಡೆಂಟ್ಸ್ ಯಾಕೆ ಹೊಡಿತಾರೆ? ಸ್ಟೂಡೆಂಟ್ಸು ಏನಾದರೂ ತಪ್ಪು ಮಾಡಿದ್ರೆ ಮಾತ್ರ ಹೊಡಿತಾರೆ. ನಾನೇನ್ರ ತಪ್ಪು ಮಾಡಿದ್ದೀನಿ? ನೀನು ಸಣ್ಣ ಪುಟ್ಟ ತಪ್ಪು ಮಾಡಿಲ್ಲ, ತುಂಬ ದೊಡ್ಡ ತಪ್ಪು ಮಾಡಿದೀಯ. ನೀನು ಈ ಭೂಮಿ ಮೇಲೆ ಹುಟ್ಟುವರಿತು, ಹುಟ್ಟಿದೆ ತಪ್ಪು. ಸಾಕು ಬಿಡ್ರೋ. ಪಾಪ ಬಿಡ್ಬೇಕಂತೆ, ಬಿಡ್ರೋ. ಅಪ್ಪ ಹ್ಯಾಪಿ ಬರ್ಡೇ ಮಾವ. ಥ್ಯಾಂಕ್ ಯು ಮಾಮ. ಸೂಪರ್ ಕಣ್ರ. ಮತ್ತೇನಪ್ಪ ಸಮಾಚಾರ? ದೊಡ್ಡವ್ರು ನೀವು ಹೇಳ್ಬೇಕು. ಮಚ್ಚ, ಮೊನ್ನೆ ಮೆನ್ಸ್ ಡೇ ಇತ್ತಲ್ವ, ನಂಗೆ ಒಂದು ಹುಡುಗಿ ನಾನು ವಿಶ್ ಮಾಡಿದ್ದು. ನಾವು ಮೆನ್ಸ್ ಡೇ ಎಲ್ರಿಗೂ ವಿಶ್ ಮಾಡ್ತೀವಪ್ಪ. ಅಲ್ಲಿಂದ ಏನಾದರೂ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡೋಣ ಅಂತ. ಮತ್ತೆ ನಿಮ್ಗೆ ಯಾರಾದರೂ ವಿಶ್ ಮಾಡಿದ್ರಾ? ನಂಗೆ ವಿಷಯ ಮಾಡಲಿಲ್ಲ ಯಾರು. ಅಯ್ಯೋ, ನಿಮ್ಮ ಪಾಪ ಗಣಸಾದ್ರೆ ತಾನೇ ವಿಶ್ ಮಾಡೋದು. ಲೇ ಬಡ್ಡಿ ಮಗನೇ. ಮಚ್ಚ, ಎಲ್ಲರೂ ಟ್ರಿಪ್ ಹೋಗೋಣವಾ? ಎಲ್ಲಿಗೆ ಹೋಗೋಣ? ಲಡಾಖಿಗೆ ಹೊಂಡ್ರು. ಎದ್ರಲ್ಲಿ ಹೋಗೋಣ? ಬೈಕು. ಲೇ ಸ್ವಲ್ಪ ಎದ್ದಿಂದ್ರು. ಸರಿ, ಯಾಕೋ ಹೇಳ್ತೀನಿ, ಎದ್ದು ನಿಂತ್ಕೋ. ಸ್ವಲ್ಪ ಲೈಟಾಗಿ ಟರ್ನ್ ಆಗು. ನಿನ್ನ ಬ್ಯಾಕ್ ಗೆದ್ಲಿಡ್ದು ಬರ್ನಾಗು ಗೊತ್ತಷ್ಟೇ. ಅಲ್ಲ, ಫಸ್ಟ್ ಆಫ್ ಆಲ್ ನಿನ್ನ ಬೈಕ್ ಹೊಡಿಯೋಕೆ ಬರಲ್ಲ. ಇಲ್ಲಿರೋ ಯಾವನಿಗೂ ಡ್ರೈವಿಂಗ್ ಲೈಸೆನ್ಸೇ ಇಲ್ಲ. ಇಲ್ಲಿಂದ ದಾವಣಗೆರೆ ದಾಟೋದೇ ಕಷ್ಟ. ಅಂಥದ್ರ ಲಡಾಖ್ ಹೋಗ್ತಾನಂತೆ. ಬರೀ ಯಾಕದೇ ಪ್ಲಾನ್ ಮಾಡಲ್ಲ ನೀನು. ಹಂಗ ಒಂದೆರಡು ಬಿಡ್ರೋ ಅವನಿಗೆ. ಮಚ್ಚ, ಏನು ಯೋಚನೆ ಮಾಡ್ತಾ ಕುಂತಿದ್ಯಾ?
ಏನಿಲ್ಲ ಕಣ, ನಾಳೆ ನಮ್ಮ ಹುಡುಗಿ ಪ್ರಪೋಸ್ ಮಾಡ್ಬೇಕಂತ ಅನ್ಕೊಂಡಿದ್ದೆ. ನಿಮ್ಮಲ್ಲಿ ಏನಾದರೂ ಐಡಿಯಾಸ್ ಇದೆಯಾ? ಮಚ್ಚ ನಾನು ಹೇಳ್ದಂಗೆ ಮಾಡೋ, ಹಾಗೆ ಇಮ್ಯಾಜಿನೇಷನಿಗೆ ಹೋಗು. ಹಾಗೆ ಫುಲ್ ಟಿಪ್ ಟಾಪ ರೆಡಿ ಆಗೋ. ಹಾಗೆ ನಿಮ್ಮ ಹುಡುಗಿ ಕಡೆ 4 ಹೆಜ್ಜೆ ನಡ್ಕೊಂಡು ಹೋಗು. ವೇಟ್ 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 ಹಾಗೆ 4 ಹೆಜ್ಜೆ ಹಿಂದೆ ಬಾ. ನಾವೆಲ್ಲರೂ ಅಲ್ಲೇ ಇದ್ದೀವಿ ಅಂತ ಇಮ್ಯಾಜಿನೇಷನ್ ಮಾಡ್ಕೋ. ರೋಸ್ ಹೂವ್ಯಾರ ನಿಮ್ಮ ಮಜಾ ತಗೊಂಡೋಕಾನೆ. ಹೌದು, ನಿನ್ನ ಮುಖ ಕನ್ನಡಲ್ಲಿ ನೋಡ್ಕೊಂಡಿದ್ಯಾ? ಮುಚ್ಕೊಂಡು ಹಿಂದಕ್ಕೆ ನಡೆಯೋ. ಮತ್ತೆ ತಾವು ಬೈಕ್ ಹಿಂದ್ಗಡೆ ಅದೇನೋ ರಿಯಲೈಸ್ ರಿಯಲ್ ಆರ್ಟ್ ಅಂತ. ಮೊದಲು ನೀ ರಿಯಲೈಸ್ ಆಗು, ನಿನ್ನ ಮಕ್ಕಕ್ಕೆ ಯಾರು ಬಿಡಲ್ಲ ಅಂತ ದೊಡ್ಡದಾಗಿ ನನಗೆ ಹೇಳಕ್ ಬಂದೆ. ಮಚ್ಚ ಏನ ಫಿಟ್ಟೆಲೆ ಕೂತ್ ಬೋರ್ ಆಗ್ತಾ ಇದೆ, ಒಂದಷ್ಟು ಟಪ್ ಹಾಕೊಂಡ್ರೆ ಇದಲ್ರ. ಹೌದ್ಲೇ ಮಚ್ಚ. ಏ ಮಚ್ಚ, ಹೋಮ್ ಥಿಯೇಟರ್ ಆನ್ ಮಾಡಲಿ, ಪೆನ್ಡ್ರೈವ್ ಅದರಲ್ಲಿದೆ. ಏ ಮಚ್ಚ, ನಿಮ್ಮ ಅಪ್ಪ ಅಮ್ಮ ಮನೇಲಿಲ್ವಾ? ಅವರು ಮದುವೆಗೆ ಹೋಗಿದ್ದಾರೆ, ಇನ್ನೂ ಬರೋದು ಲೇಟ್ ಆಗುತ್ತೆ. ಲೇ ಇದಕ್ಕೆ ಇದು ಏರ್ ಕಂಡೀಷನ್ ಅವಶ್ಯಕತೆ ಇಲ್ವಾ? ಏ ಇದು ಬ್ಲೂಟೂತ್ ಸ್ಪೀಕರ್ ಥರ, ಅವಶ್ಯಕತೆ ಏನಿಲ್ಲ. ಹೌದಾ, ಒಂದೆರಡು ಸಾಂಗ್ ಹಾಕ್ರಿ ಕುಣೋಣ. ಇರೋ ತಿರ್ಗಾಕ್ತೀನಿ, ಯಾರಿಗೂ ಡಿಸ್ಟರ್ಬ್ ಆಗಲ್ಲ. ಮಚ್ಚ ಲೈಟ್ ಆಫ್ ಮಾಡ್ಲಾ? ಡಾರ್ಕ್ ಬಸ್ ಮ್ಯೂಸಿಕ್ ಸೂಪರ್ ಆಗಿರುತ್ತೆ. ಏ ನನ್ನ ಕಾಲ್ ನೋವು ಹೋಗಿದೆ ಕಣ, ಇಲ್ಲೇ ಕುಣಿತೀನಿ. ಯಾರೋ ಬಿದ್ದಾರೆ, ಲೈಟ್ ಏನ್ ಮಾಡ್ರು? ಏ ಕರೆಂಟ್ ಹೋಗಿದೆ, ಟಾರ್ಚ್ ಆನ್ ಮಾಡ್ರು. ಏ ಹರ್ಷ ಕಂಡ್ರು. ಅಣ್ಣ 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 ಏನಾಯ್ತು ಅಣ್ಣ? ಅಣ್ಣ ಏ ಏನ್ರ ಮಾಡಿದಾರ ನಮ್ಮ ಮನೆಗೆ? ಹಲೋ ಅಪ್ಪ, ಎಲ್ಲಿದೆಯಾ? ಬೇಗ ಪೊಲೀಸ್ ಕರ್ಕೊಂಬರಪ್ಪ, ಅಣ್ಣನ ಯಾರು ಕೊಲೆ ಮಾಡಿದ್ದಾರೆ. ಹಲೋ ಕಾರ್ತಿ, ಎಲ್ಲಿದೆಯಾ? ಬೇಗ ನಿಮ್ಮ ಅಣ್ಣ ಕರ್ಕೊಂಬರ, ನಮ್ಮ ಅಣ್ಣನ ಯಾರು ಕೊಲೆ ಮಾಡಿದ್ದಾರೆ. ಎಲ್ರು ಇಲ್ಲೇ ನಿಂತ್ಕೊಳ್ಳಿ. ಪಕ್ಕದೂರಲ್ಲಿ ನಮ್ಮ ಅಣ್ಣನ ನಮ್ಮ ಫ್ರೆಂಡ್ ಅಣ್ಣ ಡಿಟೆಕ್ಟಿವ್ ಯಾರು ಕೊಲೆ ಮಾಡಿದ್ದಾರೆ ಅಂತ ಬಂದು ಕಂಡುಹಿಡಿತಾರೆ. ಕೊಲೆ ಯಾರೋ ಮಾಡಿದ್ನ ಪೊಲೀಸ್ ಇನ್ಫಾರ್ಮ್ ಮಾಡಿದ್ಯಾ? ಹಾ ಮಾಡಿದ್ದೀನಿ, ಜೊತೆಲಿ ಡಿಟೆಕ್ಟಿವ್ ಕೂಡ ಬರ್ತಿದಾರಂತೆ. ಇವನು ವಿಚಿತ್ರವಾಗಿದ್ದಾನೆ, ಇವನು ಡಿಟೆಕ್ಟಿವ್. ಹೇಗಾದ್ರೂ ಇರಲಿ, ಡಿಟೆಕ್ಟಿವ್ ಕ್ರಿಯೇಟಿವ್ ಆಗಿದ್ದಾನಿಲ್ವ ಅನ್ನೋದಷ್ಟೇ ಮುಖ್ಯ. ಅಂಡರ್ಸ್ಟ್ಯಾಂಡ್? ಏನೋ ಸಮಥಿಂಗ್ ಮಿಸ್ ಹೊಡಿತಾ ಇದೆಯಲ್ಲ. ಇವಾಗ ಪರ್ಫೆಕ್ಟ್ ಮ್ಯಾಚ್ ಆಯ್ತು. ಅಣ್ಣ, ಈ 6 ಜನರಲ್ಲಿ ನಮ್ಮ ಅಣ್ಣನ ಯಾರೋ ಕೊಲೆ ಮಾಡಿದ್ದಾರೆ, ಯಾರಂತ ಕಂಡುಹಿಡಿಯೋಣ. ತಮ್ಮ ಕಂಡಿಡಿಯೋಣ, ಅದಕ್ಕೆ ತಾನೇ ಬಂದಿರೋದು. ಎಲ್ಲಿಗೆ ಹೋಗ್ತಾರೆ?
ಹ್ಯಾಪಿ ಬರ್ತ್ಡೇ ದಿನನೇ ಹ್ಯಾಪಿ ಡೆತ್ ಡೇ. ಇಂಥ ಅದೃಷ್ಟ ಯಾರಿಗೂ ಸಿಗಲ್ಲ. ಆ ಅದೃಷ್ಟನ ನಿಮ್ಮಲ್ಲೇ ಒಬ್ರು ಯಾರೋ ಮಾಡಿದಿರ. ಓ, ಫೋಟೋ ಫ್ರೇಮ್ ಬೇರೆ ರೆಡಿ ಮಾಡಿಸ್ಬಿಟ್ಟಿದ್ರಾ? ಇದೇನಾ ಶ್ರದ್ಧಾಂಜಲಿ ಫೋಟೋ? ತಮ್ಮ ಕೆಳಗಡೆ ಹೋಗಿ ಗಾಡಿಗೆ ಹಾಕಿರೋ ಹೂನಾರ ತಂಬ, ಫೋಟೋಗೆ ಹಾಕೋಣ. ಪಾಪ ಅದೊಂದು ಮಿಸ್ ಮಾಡಿದ್ದಾರೆ ಅಲ್ವಾ? ಹೇಳಿ, ನಿಮ್ಮ ಹೆಸರುಗಳು ಹೇಳ್ರೋ. ಸರ್ ವೆಂಕಟೇಶ್. ಸರ್ ಕಿರಣ್. ಸರ್ ಕೆಂಚ. ಸರ್ ಅಜಯ್ ಸರ್. ರವಿ ಸರ್. ನಂದೀಶ್ ಸರ್. ಹೇಯ್, ನೀನು ಹೇಳೋ, ಇಲ್ಲೇನಾಯ್ತು? ಸರ್ ಇವತ್ತು ಹರ್ಷನ್ ಬರ್ತ್ಡೇ ಇತ್ತು, ಅದನ್ನ ಸೆಲೆಬ್ರೇಷನ್ ಮಾಡೋಣ ಅಂತ ರೂಮಿಗೆ ಬಂದ್ವಿ. ಕೇಕ್ ಬರೋದು ಲೇಟ್ ಆಯಿತು, ಅದಕ್ಕೋಸ್ಕರ ರೂಮ್ನ ಡೆಕೋರೇಷನ್ ಮಾಡ್ತಿದ್ವಿ. ಡಿಸ್ಟರ್ಬ್ ಆಗಬಾರ್ದು ಅಂತ ಮೊಬೈಲ್ಸ್ ಎಲ್ಲ ಮೇಲಿಟ್ಟು ಡೋರ್ ಲಾಕ್ ಮಾಡಿ ಲೈಟ್ ಆಫ್ ಮಾಡಿಕೊಂಡು ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ವಿ ಸರ್. ಯಾರೋ ಬಿದ್ದಂಗಾಯಿತು. ಲೈಟ್ ಬಂದಮೇಲೆ ನೋಡಿದಾಗ ಹರ್ಷ ಬಿದ್ದಿದ್ದೆ ಸರ್. ಮುಂದೆ ಏನಾಯಿತು ಅಂತ ನಿಮಗೆ ಗೊತ್ತು. ಹೌದು, ಮೊಬೈಲ್ ಕಲೆಕ್ಟ್ ಮಾಡಿ ಸೆಲ್ಫ್ ಮೇಲೆ ಇಟ್ಟಿದ್ದಾರು? ಸರ್ ನಾನು. ಡೋರ್ ಲಾಕ್ ಮಾಡಿದ್ದಾರು? ಸರ್. ಲೈಟ್ ಆಫ್ ಮಾಡಿದ್ದಾರು? ಸರ್ ನಾನು. ನೀವು ಬರೋಕ್ಕಿಂತ ಮುಂಚೆ ರೂಮಲ್ಲಿ ಯಾರಾದರೂ ಇದ್ರಾ? ಹಾಗಾದ್ರೆ ಡೋರ್ ಲಾಕ್ ಮಾಡ್ಕೊಂಡಿದ್ದೀರಾ ಅಂದರೆ ಒಳಗಡೆ ಯಾರು ಬರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾದರೆ ಈ ಕೊಲೆಯನ್ನ ನಿಮ್ಮ ಮಾರ್ಜನದಲ್ಲಿ ಒಬ್ಬರು ಮಾಡಿರಬೇಕು, ಡೌಟೇ ಇಲ್ಲ. ಆ ಬ್ಲಡಿ ಬ್ಲಾಸ್ಟರ್ನ ಈ ಮಾಸ್ಟರ್ ಕಂಡುಹಿಡಿತಾನೆ. ಸುಮ್ಮನೆ ಯಾರು ಅಂತ ಒಪ್ಕೊಂಬಿಡಿ, ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ? ಸರ್, ಆದರೆ ಕರೆಂಟ್ ಬಂದಮೇಲೆ ಡೋರ್ ಲಾಕ್ ಓಪನ್ ಆಗಿತ್ತು. ಡೋರ್ ಲಾಕ್ ಓಪನ್ ಆಗಿತ್ತಾ? ಯಾವಾಗ ಬಂದು ಏನಾದ್ರು ಓಪನ್ ಮಾಡ್ತಾ ಹೇಗೆ? ಡೋರ್ ಲಾಕ್ ಓಪನ್ ಇತ್ತು ಅಂದರೆ ಯಾರಾದರೂ ಎಸ್ಕೇಪ್ ಆಗಬೇಕಿತ್ತು. ಆದರೆ ಎಲ್ಲರೂ ಇಲ್ಲೇ ಇದ್ದೀರಾ. ಇನ್ಯಾರು ಹೋದ್ರು? ಇನ್ ಕೇಸ್ ಯಾರಾದರೂ ಹೋಗಿದ್ದಿದ್ರೆ ಅವರೇ ಕೊಲೆಗಾರ ಅಂತ ಹೇಳ್ಬೋದಿತ್ತು. ಆದರೆ ಎಲ್ಲರೂ ಇಲ್ಲೇ ಇದ್ದೀರಾ. ಮತ್ತಿನ್ಯಾರು ಹೋದ್ರು? ಸಮಥಿಂಗ್ ಮೋರ್ ಇಂಟ್ರೆಸ್ಟಿಂಗ್. ಹೌದು, ಆ ಎಂಟ್ರೆನ್ಸ್ ಬಂದು ಕಟ್ಟಿದಿರಲ್ಲ, ಅದು ಕೊಲೆ ಆಯ್ಕಿಂತ ಮುಂಚೆ ಕಟ್ಟಿರೋ ತಾನೆ? ಸರ್. ಹಾಗಾದ್ರೆ ನನ್ನ ಗೆಸ್ ಪ್ರಕಾರ ಕಿಲ್ಲರ್ ಹೊರಗಡೆ ಹೋಗಿಲ್ಲ. ಹೋಗಿದ್ದಂದ್ರೆ ಈ ಬ್ಯಾಂಡ್ ಅರಿಬೇಕಿತ್ತು. ಯಾಕೆಂದ್ರೆ ಆ ಕತ್ತಲ್ಲೇ ಕೊಲೆ ಮಾಡಿ ಡೋರ್ ಲಾಕ್ ಓಪನ್ ಮಾಡಿ ಬ್ಯಾಂಡ್ ನೋಡ್ರಕ್ಕೆ ಸಾಧ್ಯನೇ ಇಲ್ಲ. ಇನ್ ಕೇಸ್ ಹೊರಗಡೆ ಹೋಗಿದ್ದಂದ್ರೆ ಬ್ಯಾಂಡ್ ಅರಿಬೇಕಿತ್ತು, ಆದರೆ ಅದು ಹರಿದಿಲ್ಲ. ಕನ್ಫರ್ಮ್ ಕಿಲ್ಲರು ರೂಮಲ್ಲೇ ಇದ್ದಾನೆ. ಅಣ್ಣ ನಾನು ಹೊರಗಡೆನೇ ಇದ್ದೆ, ಯಾರು ಹೊರಗಡೆ ಬಂದಿಲ್ಲ. ಹಾಗಾದ್ರೆ ಕನ್ಫರ್ಮ್ ಕಿಲ್ಲರು ರೂಮ್ ಬಿಟ್ಟು ಹೋಗಿಲ್ಲ. ಅಣ್ಣ ಆರ. ಇದೇನಾ ಕೂದಲು ಇಷ್ಟೊಂದು ಶಾರ್ಟ್ ಆಗಿವೆ? ಇವೇನು ಕೂದಲೆಲ್ಲ ಎಣ್ಣೆಣ್ಣೆ ಆಗಿವೆ? ಇವನ್ ಕೈ ಕೂಡ ಎಣ್ಣೆಣ್ಣೆ ಆಗಿದೆ. ಮೋಸ್ಟ್ಲಿ ಇವು ಕಿಲ್ಲರ್ ಅನಿಸುತ್ತೆ. ಕಿಲ್ಲರ್ ತಲೆಗೆ ಎಣ್ಣೆ ಹಚ್ಚಿರೋದ್ರಿಂದ ಇವನ್ ಕೈ ಕೂಡ ಆಗಿದೆ. ಅವನ ತಲೆಗೋದ್ನ ಎಳೆದಿರೋದ್ರಿಂದ. ಅಣ್ಣ ಏನಾಯ್ತು? ಏನೂ ಇಲ್ಲ. ಈ ಕೂದಲು ಸ್ಯಾಂಪಲ್ಸ್ ನೋಡ್ತಾ ಇದ್ರೆ ಕಿಲ್ಲರ್ ಅವು ಅನಿಸುತ್ತೆ. ಅವನು ಇವನ್ನ ಕೊಲೆ ಮಾಡಕ್ಕೆ ಬಂದಾಗ ಕೂದಲು ಕೆಳಗಡೆ ಉದುರಿದ್ದಾವೆ. ಹಾಗಾದರೆ ನಾವು ಹುಡುಕ್ತಾ ಇರೋ ಕಿಲ್ಲರ್ ಎಣ್ಣೆ ಹಚ್ಚಿರಬೇಕು, ಇನ್ನೊಂದು ಶಾರ್ಟ್ಸ್ ಏರಿರಬೇಕು.
ಇವನೊಬ್ಬನೇ ಎಣ್ಣೆ ಹಚ್ಚಿರೋದು. ಆದರೆ ಅಣ್ಣ ಆದ್ರೆ ಆ ಕೂದ್ಲಿಗಿಂತ ಈ ಕೂದ್ಲು ಉದ್ದ ಇದೆ. ಮೋಸ್ಟ್ಲಿ ಇವನು ಅಲ್ಲ ಅನ್ಸುತ್ತೆ. ಅದೇ ನನಗೂ ಡೌಟು. ಮತ್ತಿನ್ಯಾರು ಇರ್ಬೋದು? ಈ ದಾರ ಆ ಕಿಲ್ಲರ್ದಿರ್ಬೋದಾ? ಇನ್ ಕೇಸ್ ಇವನು ಆ ಕೊಲೆಗಾರನ ಕೊಳ್ಳಿಂದ ದಾರ ಎಳೆದಿದಂದರೆ ಇವನ ಕೈಯಲ್ಲಿ ಸ್ವಲ್ಪ ಆದರೂ ಗುರುತು ಅಥವಾ ನೋವಾಗಿರಬೇಕು. ಕೈಯಲ್ಲಿ ಗುರುತು ಮೂಡಿದೆ, ಹಾಗಾದರೆ ಆ ಕಿಲ್ಲರ್ ಕೊರಳಿಂದ ದಾರ ಎಳೆದಿದ್ದ ಅಂದರೆ ಅವನ ಕೊರಳಲ್ಲಿ ಸ್ವಲ್ಪ ಆದರೂ ಗುರುತು ಅಥವಾ ಗಾಯ ಆಗಿರಬೇಕು. ಅಣ್ಣ ಏನಾಯ್ತು? ಏನೂ ಇಲ್ಲ. ಯಾರ ಕೊರಳಲ್ಲಿ ದಾರದ ಗುರುತು ಅಥವಾ ಗಾಯ ಇರುತ್ತೋ ಅವನೇ ಕೊಲೆಗಾರ. ಯಾರ್ದಿದ್ದು ದಾರ? ನಂದಲ್ಲ ಸರ್. ನೀವು ಹೇಳದೇ ಇದ್ರು ನಾನು ಕಂಡಿಡಿತೀನಿ. ಹೇಯ್, ಹುಷಾರ್ ಕಣ. ಅಯ್ಯೋ ಶಿವನೇ, ಮತ್ತಿನ್ಯಾರಪ್ಪ? ಇದೇನಿದು ಅಲ್ಲಿ ನೆಜ್ಜ? ಹೋ, ಇದರಲ್ಲಿ ಮಧ್ಯದಲ್ಲಿರೋ ಒಂದು ಅಲ್ಲಿ ನೆಜ್ಜ ಮೂಡೇ ಇಲ್ಲ. ಹಾಗಾದರೆ ಕಿಲ್ಲರ್ ಹಲ್ಲುಗಳಲ್ಲಿ ಮಧ್ಯದ ಒಂದು ಹಲ್ಲು ಮುರಿದಿರಬೇಕು ಅಥವಾ ಇರಬಾರ್ದು. ಅಂಥವನಾದರೆ ಅವನ್ನೇ ಕಿಲ್ಲರ್. ಎರಡು ನಿಮ್ಮ ಮೂತ್ ಓಪನ್ ಮಾಡಿ ಹಲ್ಲುಗಳು ತೋರಿಸಿ. ಇದರಲ್ಲೂ ಕಿಲ್ಲರ್ ಇಲ್ಲ. ಇಟ್ ಲುಕ್ಸ್ ಲೈಕ್ ಎ ಮೋರ್ ಕಾಂಪ್ಲಿಕೇಟೆಡ್ ಕೇಸ್. ಲವ್ ಲೆಟರಾ? ಪ್ರೀತಿಯ ದೇವತೆಗೆ, ಹೃದಯದ ಗೆಳತಿಗೆ, ಕರೆಯೋಲೆಯ ಬರವಣಿಗೆ ನಿನಗಾಗಿ. ಏನೆಂದು ವರ್ಣಿಸಲಿ, ಏನೆಂದು ಬಣ್ಣಿಸಲಿ ನಿನ್ನ ಬಗ್ಗೆ. ಅದನ್ನು ಬರೆಯುತ್ತಾ ಹೋದರೆ ಈ ಜಗತ್ತಿನಲ್ಲಿರುವ ಪುಸ್ತಕಗಳು ಸಾಲದು. ಅದಲ್ಲದೆ ನಾ ಸಾಯೋವರೆಗೂ ಬರೆಯಬೇಕು, ನೀ ಸಾಯೋವರೆಗೂ ಓದಬೇಕು. ಅದಕ್ಕೆ ಇಬ್ಬರದ್ದು ಟೈಮ್ ವೇಸ್ಟ್ ಆಗುತ್ತೆ. ಹಾಗೆ ಬರೀತಾ ಹೋದರೆ ನಿನ್ನನ್ನು ಮದುವೆ ಆಗೋದು ಯಾವಾಗ? ಅದಕ್ಕೆ ನಾನು ಇಲ್ಲಿಗೆ ಸ್ಟಾಪ್ ಮಾಡುತ್ತೇನೆ. ಓಕೆನಾ? ಬೇಜಾರಾಗಬೇಡ. ಐ ಲವ್ ಯು ಮೈತ್ರಿ. ಇಂತಿ ನಿನ್ನ ಫ್ಯೂಚರ್ ಹಸ್ಬೆಂಡ್ ರಾಕಿ. ಇಟ್ ವಾಸ್ ಎ ನೆಕ್ಸ್ಟ್ ಲೆವೆಲ್ ಲವ್ ಲೆಟರ್ ಮ್ಯಾನ್. ಇದನ್ನೇನಾದ್ರೂ ನಿಮ್ಮ ಹುಡುಗಿ ನೋಡಿದ್ರೆ ಪಕ್ಕಾ ಒಪ್ಕೋತಾಳೆ. ಹೌದು, ಜೊತೆಗೆ ನೀನು ಹೆಜ್ಜೆ ಗುರ್ತು ಬೇರೆ ಹಾಕಿದ್ಯಾ? ಹೇಗೆ? ಓ, ಗೊತ್ತಾಯ್ತು ಬಿಡು. ಹೇಗಿದ್ರು ನೀನು ಫ್ಯೂಚರ್ ಹಸ್ಬೆಂಡ್ ಅಲ್ವಾ? ಈಗಿನಿಂದನೇ ಪಾದ ಪೂಜೆ ಮಾಡಿ ಕಣ್ಣಿಗೆ ಗೊತ್ತೇಳೆ ಅಂತನಾ? ಅಣ್ಣ, ಈ ಹೆಜ್ಜೆ ನಂದಲ್ಲಣ್ಣ. ನನ್ನ ಹೆಜ್ಜೆ ಇಷ್ಟೊಂದು ಚಿಕ್ಕದಾಗಿಲ್ಲ. ನಿಂದಲ್ವಾ? ಹಾಗಾದ್ರೆ ಮತ್ತಿನ್ಯಾರ್ದು? ರಾಕಿ, ಏನಿದೆ ಇದರಲ್ಲಿ? ಅಣ್ಣ, ಇದು ನಮ್ಮ ಮಾವನ ಮಗಂದು ಕಂಪ್ಯೂಟರ್ ಬಾಕ್ಸು. ಇದರಲ್ಲಿ ಮೊನ್ನೆ ಕಂಪ್ಯೂಟರ್ ಇಟ್ಟು ಊರಿಗೆ ಹೋಗಿದೆ. ಇದರಲ್ಲೂ ಕಂಪ್ಯೂಟರ್ ಇದೆಯಾ? ಹಾಂ ಅಣ್ಣ. ವೇಟ್, ಇದ್ರೊಳಗಡೆ ಕಂಪ್ಯೂಟರ್ ಇದೆ ಅನ್ನೋದಾದ್ರೆ ಮತ್ತೆ ಅಲ್ಲಿರೋದು ಯಾವುದು? ಸಮಥಿಂಗ್ ಈಸ್ ರಾಂಗ್. ರಾಕಿ, ಕಮ್ ಫಾಸ್ಟ್.
ರಾಕಿ, ಈ ಕಂಪ್ಯೂಟರ್ ತಂದು ಇಲ್ಲೇ ಇಟ್ಟಿದ್ದು? ಅಣ್ಣ ನಾನು ಮತ್ತು ನಮ್ಮ ಅಣ್ಣ ಇಬ್ರು ಯೂಸ್ ಮಾಡಲ್ಲಣ್ಣ, ಯಾರು ತಂದಿಟ್ರಂತ ನನಗೂ ಗೊತ್ತಿಲ್ಲ. ರಾಕಿ, ಕಮಾನ್. ಕಂಪ್ಯೂಟರ್ ಅಲ್ಲಿದೆ ಅಂದ್ರೆ ಇದು ಖಾಲಿಯಾಗಿರ್ಬೇಕಾಗಿತ್ತು. ಆದರೆ ಇದು ವೇಟ್ ಇದೆ, ಇದರಲ್ಲಿ ಏನೋ ಇದೆ. ಇದನ್ನ ಕೆಳಗಿಳಿಸಿ. ಅಣ್ಣ ಏನಿರ್ಬೋದು? ಇದರಲ್ಲಿ ಪಕ್ಕ ಕಿಲ್ಲರ್ ಇದ್ದಾನೆ. ಓಪನ್ ಮಾಡಿ. ಧನು, ನೀನಾ ಅಣ್ಣ ಕೊಲೆ ಮಾಡಿದ್ದು? ಅಣ್ಣ ನಾನಲ್ಲ ಅಣ್ಣ, ನಾನಲ್ಲ. ವೇಟ್. ತಲೆಗೆ ಎಣ್ಣೆ ಹಚ್ಚಿದ್ದಾನೆ, ಶಾರ್ಟ್ ಹೇರ್ ಕೂಡ. ಒಂದು ಹಲ್ಲು ಕೂಡ ಮುರಿದಿದೆ. ಮತ್ತೆ ಕೊರಳಲ್ಲಿ ದಾರದ ಗುರುತು ಮೂಡಿದೆ. ಅರೆ, ಅಣ್ಣ ಕರೆಕ್ಟಾಗಿ ಗೆಸ್ ಮಾಡಿದ್ದಾರೆ. ಹಾಗಾದರೆ ಪಕ್ಕ ಇವನೇ ಕೊಲೆಗಾರ. ಅಣ್ಣ ನೀವು ಸೂಪರ್. ಯಾಕೆ ಕೊಲೆ ಮಾಡಿದೆ? ಹೇ ರಾಕಿ, ನಿಲ್ಸು ಸಾಕು. ಇವನ ಹಿಂದ್ಗಡೆ ಬೇರೆ ಯಾರೋ ಇದ್ದಾರೆ ಅನಿಸುತ್ತೆ. ಇಷ್ಟೆಲ್ಲ ಪ್ಲಾನಿಂಗ್ ಮಾಡಿ ಇವನೊಬ್ಬನೇ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ಇವನು ಬ್ಲೈಂಡ್ ಥರ ಕೆಲಸ ಮಾಡಿದ್ದಾನೆ ಅಷ್ಟೇ. ಇವನ ಹಿಂದ್ಗಡೆ ಯಾವುದೋ ಮಾಸ್ಟರ್ ಮೈಂಡ್ ಇದೆ ಅನಿಸುತ್ತೆ. ಟ್ವಿಸ್ಟ್ ಏನು ಅಂದರೆ, ಆ ಮಾಸ್ಟರ್ ಮೈಂಡ್ ಈ 6 ಜನದಲ್ಲಿ ಒಬ್ಬ. ಅಣ್ಣ ಇವನಿಗೆ ಒಂದೆರಡು ಬಿಟ್ಟರೆ ಇವನೇ ಬಾಯ್ ಬಿಡ್ತಾನೆ. ಹಾಗೇನಾದರೂ ಮಾಡಿದರೆ ನಮ್ಮ ಪ್ರೊಫೆಷನ್ಗೆ ಅವಮಾನ. ಡಿಟೆಕ್ಟಿವ್ ಆದವನು ಕೇಳಿ ತಿಳ್ಕೊಳ್ಳೋದಲ್ಲ, ತಿಳ್ಕೊಂಡು ಹೇಳೋದು. ಅಂಡರ್ಸ್ಟ್ಯಾಂಡ್? ಇಷ್ಟೆಲ್ಲ ಕಂಡಿಡ್ದವನಿಗೆ ಇದನ್ನು ಕಂಡಿಡಿಯೋಕ್ಕಾಗಲ್ವಾ? ಸುಮ್ಮನೆ ಯಾರಂತ ಒಪ್ಕೊಂಬಿಡಿ. ಗೊತ್ತು ನೀವು ಯಾರಂತ ಒಪ್ಕೊಳ್ಳಲ್ಲ ಅಂತ. ನಾನೇ ಕಂಡಿಡ್ತೀನಿ. ನಿಮಗೆಲ್ಲ ಒಂದು ಕ್ವಶನ್ ಕೇಳ್ತೀನಿ. ಯಾರು ಸರಿಯಾಗಿ ಆನ್ಸರ್ ಕೊಡ್ತಾರೋ ಅವ್ರು ಈ ಕೊಲೆಗೆ ಸಂಬಂಧಪಟ್ಟಿಲ್ಲ. ಯಾರು ತಪ್ಪು ಆನ್ಸರ್ ಕೊಡ್ತಿರೋ ಅವ್ರು ಇದಕ್ಕೆ ಸಂಬಂಧಪಟ್ಟಿದ್ದೀರಾ. ಆದರೆ ಈ ಕ್ವಶನ್ನ ಒಬ್ಬೊಬ್ರಿಗೆ ಕೇಳ್ತೀನಿ. ಪಕ್ಕದ ರೂಮಿಗೆ ಬನ್ನಿ. The mastermind is you. ನೀನೇ ತಾನೇ ಮಾಡಿಸಿದ್ದು? ಅಲ್ಲ ಸರ್. ಏನಿಲ್ಲ, ಆ ಕತ್ಲಲ್ಲಿ ಅವನೇ ಹರೀಶ ಅಂತ ಆ ಸಣ್ಣ ಹುಡುಗನಿಗೆ ಗೊತ್ತಾಯ್ತು. ನನಗೆ ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಸರ್. ಹೌದು, ಆ ಕತ್ಲಲ್ಲಿ ಅವನೇ ಹರೀಶ ಅಂತ ಆ ಚಿಕ್ಕ ಹುಡುಗನಿಗೆ ಗೊತ್ತಾಯ್ತು. ಗೊತ್ತು ಸರ್. ವರ್ಷ ರೇಡಿಯಂ ವಾಚ್ ಹಾಕಿದ್ದಾನೆ, ಅದು ಕತ್ಲಲ್ಲಿ ಕೂಡ ಉಳಿಯುತ್ತೆ, ಆಗ ಗೊತ್ತಾಯಿತು. ಸರಿ ಹೋಗು. ಲೋ ರವಿ, ಕೊಲೆ ಮಾಡುವಷ್ಟು ಅವನು ಏನೋ ತಪ್ಪು ಮಾಡಿದ್ದ? ನಾನು ಅಮೂಲ್ಯನ ತುಂಬ ಪ್ರೀತಿ ಮಾಡ್ತಾ ಇದ್ದೆ. ಬಟ್ ಅವಳು ನಮ್ಮ ಪ್ರಪೋಸಲ್ಗೆ ಒಪ್ಕೊಳ್ಳಿಲ್ಲ. ಆದರೆ ಇವನ್ ಪ್ರಪೋಸಲ್ಗೆ ಒಪ್ಕೊಂಡ್ಲು.
ಇವರಿಬ್ರು ಮೂವ್ ಆಗೋದು ನೋಡಿ ನನ್ನ ಕೈಲಿ ತಡ್ಕೊಳಕ್ಕಾಗಲಿಲ್ಲ. ಇವನ್ನ ಯೂಸ್ ಮಾಡ್ಕೊಂಡು ಇವನ್ನ ಕೊಲೆ ಮಾಡ್ತಿದ್ದೆ. ಒಂದು ಲವ್ಗೋಸ್ಕರ ಒಂದು ಜೀವನ ತೆಗೆದುಬಿಟ್ಟಲ್ಲ, ಇದು ನ್ಯಾಯನಾ? ಏದನ ಕೊಲೆ ಮಾಡಲ್ಲ ಯಾಕೆ ಒಪ್ಕೊಂಡೆ? ಇಲ್ಲ ಅಣ್ಣ, ನಾನು ಸಿಗರೇಟ್ ಸೇದಿದ್ದನ್ನು ವೀಡಿಯೋ ಮಾಡ್ಕೊಂಡಿದ್ದ. ನಾನು ಹೇಳ್ದಂಗೆ ಮಾಡಲಿಲ್ಲ ಅಂದರೆ ನಿಮ್ಮ ಅಪ್ಪ ಅಮ್ಮನಿಗೆ ವೀಡಿಯೋ ತೋರಿಸ್ತೀನಿ ಅಂತ ಎದುರಿಸಿದ. ಅದಕ್ಕೆ ಕೊಲೆ ಮಾಡೋಕೆ ಒಪ್ಕೊಂಡೆ. ಲೇ ರವಿ, ಇಷ್ಟೊಂದು ಪ್ಲಾನ್ ಮಾಡಿ ಹೇಗೆ ಕೊಲೆ ಮಾಡಿದೆ? ಅದನ್ನು ನಾನು ಹೇಳ್ತೀನಿ, ಹಾಗೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ನೋಡ್ಕೊಳ್ಳಿ. ಮೊದಲೇ ಕಂಪ್ಯೂಟರ್ ಹೊರಗೆ ತೆಗೆದು ಆಮೇಲೆ ಅದರೊಳಗಡೆ ಹುಡುಗನ ಕೂರಕ್ಕೆ ಕೇಳಿದ್ದಾನೆ, ನೀವು ಬರೋಕ್ಕಿಂತ ಮುಂಚೆನೆ. ನೀವು ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡುವಾಗ ಆ ಹುಡುಗ ಬಾಕ್ಸಿಂದ ಹೊರಗಡೆ ಬಂದಿದ್ದಾನೆ. ಬಂದು ರೇಡಿಯೋ ಮಾಚ್ ಮುಖಾಂತರ ಅರ್ಶನನ್ನು ಕಂಡು ಹಿಡಿದು ಕೆಳಗಡೆ ಇಳಿದಿದ್ದಾನೆ. ಹಾಗೆ ಹಿಂದ್ಗಡೆಯಿಂದ ಬಂದು ಫಸ್ಟ್ ಡೋರ್ ಲಾಕ್ ಓಪನ್ ಮಾಡಿದ್ದಾನೆ. ನಂತರ ಅವನು ತಂದ ಚಾಕುವಿನಿಂದ ಚುಚ್ಚಿದ್ದಾನೆ. ಆಗ ಹರ್ಷ ತನ್ನ ಎಡಗೈಯಿಂದ ಆ ಹುಡುಗನ ಬಲಗೈ ಹಿಡ್ಕೊಂಡಿದ್ದಾನೆ. ಬಲಗೈಯಿಂದ ಅವನ ಕೊರಳಿಗೆ ಕೈ ಹಾಕಿದ್ದಾನೆ. ಆಗ ಆ ಹುಡುಗ ಕಚ್ಚಿದ ಕಾರಣ ನೋವಿನಿಂದ ರಭಸದಲ್ಲಿ ಕೈಯನ್ನು ಹಿಂದೆ ಕೆಳ್ಕೊಂಡಾಗ ಆ ದಾರ ಹೋಗಿ ಅಲ್ಲಿ ಬಿದ್ದಿದೆ. ಮತ್ತೆ ತನ್ನ ಎಡಗೈಯಿಂದ ಕೂದಲಿಗೆ ಕೈ ಹಾಕಿದ್ದಾನೆ. ಆಗ ಕೂದಲು ಬಿದ್ದಿದ್ದಾವೆ. ಆಗ ಆ ಹುಡುಗ ಚಾಕುವಿಗೆ ಹಚ್ಚಿದ ರಕ್ತ ಒರೆಸ್ಕೊಂಡು ಮತ್ತೆ ಕೆಳಗಡೆ ಬಿದ್ದ ರಕ್ತ ಕೂಡ ಒರೆಸಿ ಪ್ಲೌಡ್ ಮೇಲೆ ಕಾಲಿಟ್ಟು ಹೋಗಿ ಬಾಕ್ಸ್ ಒಳಗೆ ಕೊಡ್ತಾನೆ. ಆಗ ರವಿ ಆ ಬಾಕ್ಸ್ನ ಮುಚ್ಚುತ್ತಾನೆ. ಎಲ್ಲ ಕರೆಕ್ಟ್ ಸರ್. ಅವನಿಗೆ 3ನೇ ಸಾಂಗ್ ಪ್ಲೇ ಆಗಬೇಕಿದ್ರೆ ಬ್ಯಾನ್ ಅಂತ ಹೇಳಿದ್ದೆ. ಕೆಳಗಡೆ ಮೇನ್ ಸ್ವಿಚ್ ಆಫ್ ಮಾಡೋ ಅಂತ ಹೇಳಿದ್ದೆ. ಆ್ಯಕ್ಚುಲಿ ನಾನಲ್ಲ ಸರ್ ಮಾಸ್ಟರ್ ಮೈಂಡ್, ನೀವು ಮಾಸ್ಟರ್ ಮೈಂಡ್. ಆ್ಯಕ್ಚುಲಿ ನಿನ್ನ ಪ್ಲ್ಯಾನ್ ನೆಕ್ಸ್ಟ್ ಲೆವೆಲ್ಲು. ಡೋರ್ ಲಾಕ್ ಓಪನ್ ಮಾಡಿಸಿ ಯಾರೋ ಕೊಲೆ ಮಾಡಿ ಹೋಗಿದ್ರೆ ಅನ್ನೋ ಥರ ಅನುಮಾನ ಮೂಡಿಸಿ, ಆದರೆ ನಿನ್ನ ಪ್ಲ್ಯಾನನ್ನು ಫ್ಲಾಪ್ ಮಾಡಿದ್ದು ಆ ಬ್ಯಾಂಡ್. ಮತ್ತೆ ಕಾಣದೆ ಹುಡುಗನ ಬಾಕ್ಸಲ್ಲಿ ಮುಚ್ಚಿಟ್ಟಿದ್ದು. ಆ್ಯಕ್ಚುಲಿ ನೀನು ಟ್ರೈ ಮಾಡಿದರೆ ಒಳ್ಳೆ ಡೈರೆಕ್ಟರ್ ಆಗ್ಬೋದಿತ್ತು. ಕೊಲೆಯಲ್ಲಿ ಆಗಿರೋದು ನೀವ್ಯಾರು? ನಾವು ಪೊಲೀಸ್. ಮತ್ತೆ ಕಲರ್ ಡ್ರೆಸ್ಸಲ್ಲಿ ಬಂದಿರಾ? ಪೊಲೀಸರ ಕೇಮ್ ಪ್ರೂಫ್ ಇದೆ. ನಿನ್ನ ಗಂಡಸದಕ್ಕೆ ಏನು ಪ್ರೂಫ್ ಇದೆ? ಸಾಕ್ಬಿಡು, ಜಾಸ್ತಿ ಯೋಚನೆ ಮಾಡಬೇಡ. ಮೀಸೆ ನೋಡಿದ್ರೆ ಗೊತ್ತಾಗಲ್ವಾ? ನನ್ನ ಹೈಟು, ಫಿಟ್ನೆಸ್ಸು, ವಯಸ್ಸಲ್ಲಿರೋ ಕದರ್ ಹೊಡಿದ್ರೆ ಗೊತ್ತಾಗಲ್ವಾ ನಾವು ಪೊಲೀಸ್ ಅಂತ? ಅದು ಎಲ್ಲರಿಗಿರುತ್ತೆ. ಸ್ವಲ್ಪ ಹೆಣ್ಮಕ್ಳಿಗೆ ಮೀಸೆ ಕೂಡ ಇರುತ್ತೆ. ನನ್ನೇ ಅಮರ್ಸ್ಬೇಡ. ಸಾಕಾ ಪ್ರೂಫು? ಸರ್, ಇವರಿಬ್ಬರೇ ಸೇರಿ ಕೊಲೆ ಮಾಡಿರೋದು, ಹಾಗೆ ಒಪ್ಕೊಂಡಿದ್ದಾರೆ ಕೂಡ. ಹೌದು, ನಿಜನಾ? ಹೌದು ಸರ್. ನಿಮ್ಮಂತರ್ ಬೇಕಣ್ರಿ. ಅವಾಗ ಇನ್ವೆಸ್ಟಿಗೇಟ್ ಮಾಡೋ ಸ್ವಲ್ಪ ತಪ್ಪುತ್ತೆ ನಮಗೆ. ಥ್ಯಾಂಕ್ ಯು ಸರ್. ಕಾನ್ಸ್ಟೇಬಲ್, ಇವರಿಬ್ಬರನ್ನು ಕಸ್ಟಡಿ ತೆಗೆದುಕೊಳ್ಳಿ. ಹಾಗೆ ಆ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ಸರ್, ಥ್ಯಾಂಕ್ಸ್ ಕಣ್ರಿ. ಎಲ್ಲೋ ಆಕಸ್ಮಿಕವಾಗಿ ಏರ್ಪಡುವ ಪರಿಚಯಗಳು ಸೂಕ್ತವಾಗಿ ಸ್ನೇಹವಾಗಿ ಬೆಳೆಯುತ್ತವೆ. ಹಾಗೆ ಕೆಲವು ಪ್ರೀತಿಯಾಗಿ ಅರಳುತ್ತವೆ. ಸ್ನೇಹವಾಗಿ ಬೆಳೆದದ್ದು ತಪ್ಪಲ್ಲ, ಪ್ರೀತಿಯಾಗಿ ಅರಳಿದ್ದೂ ತಪ್ಪಲ್ಲ. ಆದರೆ ಅತಿಯಾದ ಪ್ರೀತಿಯಿಂದ ತಾನು ಇಷ್ಟಪಟ್ಟಿದ್ದು ತನಗೇ ಸಿಗದೆ ಮತ್ತೊಬ್ಬನಿಗೆ ಸಿಕ್ಕಿತು ಎನ್ನುವಂತಹ ದುಃಖದಿಂದ ಏನೂ ತಿಳಿಯದ ಒಂದು ಜೀವವನ್ನ ಬಲಿ ತೆಗೆದುಕೊಂಡಿದ್ದು ಎಲ್ಲರನ್ನೂ ಭಾವುಕಗೊಳಿಸುತ್ತದೆ. ಹಾಗೆ ತನ್ನನ್ನು ತಾನು ನಿರಪರಾಧಿ ಎಂದು ಸಾಬೀತುಪಡಿಸಿಕೊಳ್ಳಲು ಚಿಕ್ಕ ಹುಡುಗನನ್ನ ಸಣ್ಣ ಕಾರಣಕ್ಕೆ ಬೆದರಿಸಿ ಮೇಧಾವಿತನದಿಂದ ಕೃತ್ಯವ ಹೆಣೆದು ಕೊಲೆ ಮಾಡಿಸುವುದು ಅವನ ಮೂರ್ಖತನ. ಒಟ್ಟಾರೆ ನಿಮಗೆ ಹೇಳ ಬಯಸುವುದೊಂದೇ, ಸ್ನೇಹ ಪ್ರೀತಿ ಎಲ್ಲರಲ್ಲೂ ಹುಟ್ಟುತ್ತೆ, ಆದರೆ ಯೋಗ್ಯತೆ ಇರುವವರಲ್ಲಿ ಮಾತ್ರ ಬೆಳೆಯುತ್ತೆ. ನಿಮ್ಮ ಪ್ರೀತಿ ಸ್ನೇಹ ಮತ್ತೊಬ್ಬರ ಜೀವಕ್ಕೆ ಹಾನಿ ಮಾಡದಿರಲಿ.